ನವರಾತ್ರಿಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದಂತಹ ವ್ರತ ಬಹಳ ಸೂಕ್ತ. ಇಲ್ಲಿ ಆಹಾರದ ಪದ್ಯಕ್ರಮ ನೀವು ಮಾಡಲೇಬೇಕು ಅಂತ ನಾನು ಹೇಳೋದಿಲ್ಲ, ಆದರೆ ಆಚರಣೆಯನ್ನ ಮಾಡೋದ್ರಿಂದ ಒಳ್ಳೇದು. ಯಾಕೆಂದ್ರೆ ಒಂದಿಷ್ಟು ಜನ ಮತ್ತೆ ಅದಕ್ಕೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ಏನಪ್ಪ ತಿನ್ನೋದಕ್ಕೂ ಇವ್ರಿಗೆ ತಗೊಂಬಂದಿಟ್ಬಿಟ್ರೆ ಹಬ್ಬದ ದಿವಸ ಅದು ಹೆಂಗೆ ಮಾಡೋದು ಅಂತ ಹೇಳಿ. ತಿನ್ನೋದ್ರು ತಪ್ಪು ಅಂತ ನಾನು ಹೇಳೋದಿಲ್ಲ, ಆದರೆ ತಾವು ಸೇವಿಸ್ತಕ್ಕಂಥ ಆಹಾರದಿಂದ ನಿಮ್ಮ ವ್ರತಾನುಷ್ಠಾನಗಳಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ಬೇಡ. ಸೈಂಟಿಫಿಕ್ ಆಗಿ ನಾವು ನೋಡೋದಾದ್ರೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸೇವನೆಯನ್ನು ಮಾಡೋದ್ರಿಂದ ನಮ್ಮದಲ್ಲಿ ಒಂದು ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಮನಸ್ಸಿನ ಆಲೋಚನೆಗಳು ಬದಲಾಗ್ತಾ ಹೋಗುತ್ತೆ. ವ್ರತಕ್ಕೆ ಅದು ಸೂಕ್ತವಾಗಿರ್ತಕ್ಕಂಥ ಆಲೋಚನೆಗಳಲ್ಲ. ಇನ್ನಷ್ಟು ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸಬೇಕಂದ್ರೆ, ಯಾಕಂದ್ರೆ ಸಣ್ಣ ಮಕ್ಕಳು ಸಮೇತ ನೋಡ್ತಾ ಇರುವ ಕಾರಣದಿಂದ ಇದನ್ನು ಸವಿಸ್ತಾರವಾಗಿ ತಿಳಿಸೋದಕ್ಕಿಂತ ಬಹಳ ಗೌಪ್ಯವಾಗಿ ಇದನ್ನು ತೆಗೆದಿಡತಕ್ಕಂಥದ್ದು ಉತ್ತಮ ಅಂತ ನನ್ನ ಮನಸ್ಸಿಗೆ ಬರುತ್ತೆ. ಇನ್ನು ಇವತ್ತಿಂದ ನವರಾತ್ರಿ ಶುರು ಆಗ್ತಾ ಇದೆ, ನಾವು ಪೂಜೆಯನ್ನ ಹೇಗೆ ಮಾಡಬೇಕು? ಆ ಭಗವತಿಯ ಪೂಜೆಯನ್ನ ನಾವು ಯಾವ ರೀತಿ ಆಚರಣೆ ಮಾಡಬೇಕು? ಖಂಡಿತ ನವರಾತ್ರಿಯ ಸಮಯದಲ್ಲಿ ತಾವು ಆದಷ್ಟು ಈಗ ತಾನೇ ನಾನು ತಿಳಿಸಿದ ಹಾಗೆ ನಿಮ್ಮ ಆಹಾರದ ಪದ್ಯ ಕ್ರಮದಲ್ಲಿ ಒಂದು ಜವಾಬ್ದಾರಿಯ ಆಲೋಚನೆಗಳನ್ನು ತೆಗೆದುಕೊಂಡು, ಜೊತೆಗೆ ತಾವು ಮಾಡ್ತಕ್ಕಂಥ ಕೆಲಸದ ಬಗ್ಗೆ ಒಂದು ಆಲೋಚನೆ ಇರಲಿ. ಈ ನವರಾತ್ರಿ ಕಾಲ ಮುಗಿಯುವ ತನಕ ಆದಷ್ಟು ಒಂದಿಷ್ಟು ವ್ಯಸನಗಳಿಗೆ ಸಂಬಂಧಪಟ್ಟಿರತಕ್ಕಂಥ ರೀತಿ ನಾವು ತಿಳಿಸೋದಾದರೆ ಸ್ವಲ್ಪ ಜೋಪಾನವಾಗಿರಿ. ಯಾವುದೇ ರೀತಿ ವ್ಯಸನಕ್ಕೆ ತುತ್ತಾಗ್ತಕ್ಕಂಥದ್ದು ಬೇಡ. ಆದಷ್ಟು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಒಳ್ಳೆಯ ಶುದ್ಧ ಮನಸ್ಸಿನಿಂದ, ಶುದ್ಧ ವಾತಾವರಣದಿಂದ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥದ್ದು. ಪ್ರತಿನಿತ್ಯವೂ ಕೂಡ ತಾವು ಮಾಡ್ತಕ್ಕಂಥ ಪೂಜಾನುಷ್ಠಾನದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ನವರಾತ್ರಿಯ ಸಮಯದಲ್ಲಿ ಪೂಜಾನುಷ್ಠಾನವನ್ನು ಮಾಡ್ತಕ್ಕಂಥದ್ರಲ್ಲಿ ನಿಮಗೆ ನೀವು ನಂಬ್ತಿರೋ ಬಿಡ್ತಿರೋ ಪೂರ್ವ ಗ್ರಂಥದ ಆಧಾರಿತವಾಗಿ ತಿಳಿಸೋದಾದರೆ ನವರಾತ್ರಿಗಳಿಗೂ ನವಗ್ರಹಗಳಿಗೂ ವಿಶೇಷವಾಗಿರ್ತಕ್ಕಂಥ ಒಂದು ಸಂಬಂಧ ಇದೆ. ಪ್ರತಿನಿತ್ಯ ನವರಾತ್ರಿಯ 9 ದಿನವೂ ಕೂಡ ತಾವು ಮಾಡ್ತಕ್ಕಂಥ ಪೂಜಾನುಷ್ಠಾನದಿಂದ ಇಂತಿಂಥ ಕೆಲಸ ಕಾರ್ಯಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಅದೆಲ್ಲವನ್ನು ಕೂಡ ನಾನು ಸವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ. ಯಾಕೆ ಅಂತಂದರೆ ತಾವು ಪೂಜಾನುಷ್ಠಾನ ಅಂತ ಹೇಳಿದಕ್ಕಾಗಿ ನಾನು ಒಂದಿಷ್ಟು ವಿಚಾರಗಳನ್ನು ಬರೆದಿಟ್ಕೊಂಡು ಬಂದಿದ್ದೇನೆ. ಯಾಕೆ ಅಂತಂದರೆ ಇದರಲ್ಲಿ ಯಾವುದೇ ರೀತಿ ಲೋಪ ಆಗಬಾರ್ದು ಅಂತ ಹೇಳಿ. ನವರಾತ್ರಿಯ 9 ದಿನಗಳು ಕೂಡ 9 ನವಗ್ರಹಗಳಿಗೆ ಅದನ್ನ ಒಂದು ಜೋಡಣೆಯನ್ನ ಮಾಡಿರ್ತಕ್ಕಂಥದ್ದಿದೆ. ಮಾಡಿರ್ತಾರೆ ಅನ್ನೋದಕ್ಕಿಂತ ಅದು ಜೋಡಣೆ ಆಗಿರ್ತಕ್ಕಂಥದ್ದಿದೆ. ಇದು ದೇವರ ಕಾಲದಿಂದನೂ ಕೂಡ ಬಂದಿರತಕ್ಕಂಥ ಒಂದು ವಿಚಾರ. ಮೊದಲನೇ ದಿನ ನಾವು ನೋಡೋದಾದ್ರೆ ಚಂದ್ರ ತಾಯಿ ಬಹಳ ವಿಶೇಷವಾಗಿ ಶೈಲಪುತ್ರಿ. ಆ ಶೈಲಪುತ್ರಿ ಆ ತಾಯಿ ಚಂದ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಗ್ರಹ ಆಗಿದೆ ಇವತ್ತಿನ ದಿವಸ. ಇವತ್ತು ತಾಯಿ ಶೈಲಪುತ್ರಿಯ ಆರಾಧನೆಯನ್ನು ಮಾಡತಕ್ಕಂಥ ಈ ಒಂದು ಸಮಯದಲ್ಲಿ ತಾವು ಚಂದ್ರಶೇಖರನ ಆರಾಧನೆಯನ್ನ ಮಾಡೋದಾದ್ರೆ, ತಾವು ಶೈಲಪುತ್ರಿ ಆ ದೇವಿಯನ್ನ ನೋಡೋದಾದ್ರೂ ಕೂಡ ತಾಯಿ ಬಲಗೈಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ತ್ರಿಶೂಲ ಇದೆ ಮತ್ತು ಆಕೆಯ ತಲೆಯ ಮೇಲೆ ಅರ್ಧ ಚಂದ್ರ ಆಕೃತಿ ಇದೆ. ಆ ಅರ್ಧ ಚಂದ್ರನ ವಿಶೇಷವಾಗಿರ್ತಕ್ಕಂಥ ಒಂದು ಕಿರೀಟವನ್ನು ಧರಿಸಿರ್ತಕ್ಕಂಥದ್ದಿದೆ ತಾಯಿ. ಹಾಗಾಗಿ ಚಂದ್ರಶೇಖರನ ಆರಾಧನೆಯನ್ನು ಮಾಡೋದ್ರಿಂದ ಮೊದಲನೇ ದಿನದ ನವರಾತ್ರಿ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋದಾದ್ರೆ ಚಂದ್ರಶೇಖರನ ಅನುಗ್ರಹದಿಂದ ನಮ್ಮ ಮನಸ್ಸು ಮತ್ತು ಒಂದು ಭರವಸೆ ಇದೆರಡೂ ಕೂಡ ಒಬ್ಬ ಮನುಷ್ಯನಲ್ಲಿ ಜಾಸ್ತಿ ಆಗುತ್ತೆ. ಚಂದ್ರ ಮನಸ್ಕಾರಕ. ಹಾಗಾಗಿ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಕೋಬೇಕು. ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಮೊದಲು ನಮ್ಮ ಮನಸ್ಸಿದ್ದಲ್ಲಿ ಮಾರ್ಗ. ನಾನು 9 ದಿನ ಮಾಡ್ತೀನಿ ಎಂಬತಕ್ಕಂಥ ಒಂದು ಛಲ, ಆ ಭರವಸೆ, ಆ ಒಂದು ಮನಸ್ಸು ಇದೆಲ್ಲವನ್ನು ಕೂಡ ವೃದ್ಧಿ ಮಾಡತಕ್ಕಂಥವ್ರು ಚಂದ್ರ. ಎಷ್ಟು ಅರ್ಥಗರ್ಭಿತವಾಗಿದೆ ಈ ವಿಚಾರ. ಹಾಗಾಗಿ ಚಂದ್ರಶೇಖರನ ಆರಾಧನೆ. ಇನ್ನ 2ನೇ ದಿನ ಮಂಗಳ ಗ್ರಹ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ. ಆ ಸಮಯದಲ್ಲಿ ತಾವು ದೇವಿಯ ಆರಾಧನೆಯ ಜೊತೆ ಮಂಗಳ ಗ್ರಹವನ್ನ ಆರಾಧನೆಯನ್ನ ಮಾಡೋದ್ರಿಂದ ಶಕ್ತಿ ಮತ್ತು ಧೈರ್ಯ, ತಮ್ಮ ಈ ಒಂದು ವ್ರತಾನುಷ್ಠಾನಕ್ಕೆ ಶಕ್ತಿ ಬೇಕಲ್ವಾ? ನೀವೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಿ, ಒಂದು ಆಲೋಚನೆಯಿಂದ ಮುಂದುವರೆದಿತ್ತಾ ಇದ್ದೀರಿ, ಅದಕ್ಕೆ ನಿಮ್ಮ ದೇಹಕ್ಕೆ ಒಂದು ಶಕ್ತಿ ಬೇಕು, ನಿಮ್ಮ ಮನಸ್ಸಿಗೂ ಕೂಡ ಒಂದು ಶಕ್ತಿ ಬೇಕು. ಅದಕ್ಕೆ ಶಕ್ತಿ ಮತ್ತು ಧೈರ್ಯ ನಿಮ್ಮಲ್ಲಿ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ. ಇನ್ನು 3ನೇ ದಿನ ಶುಕ್ರ ಗ್ರಹನಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿ ಇದೆ ನವರಾತ್ರಿಯಲ್ಲಿ. ನವರಾತ್ರಿಯ 3ನೇ ದಿನ ಶುಕ್ರ ಗ್ರಹದ ವಿಶೇಷವಾಗಿರ್ತಕ್ಕಂಥ ಒಂದು ಆರಾಧನೆಯನ್ನು ಮಾಡೋದ್ರಿಂದ ಸೌಂದರ್ಯ ಮತ್ತು ಪ್ರೀತಿ ಅಂತಂದ್ರೆ ಲವ್ ಎಂಬತಕ್ಕಂಥದ್ದಲ್ಲ. ಲವ್, ಪ್ರೀತಿ ಇದೆರಡೂ ಕೂಡ ಒಂದೇ ಅರ್ಥವನ್ನ ಸೂಚನೆ ಮಾಡುತ್ತೆ, ಆದರೆ ಬೇರೆ ಬೇರೆ ಭಾವನೆಗಳನ್ನ ಸೂಚನೆ ಮಾಡತಕ್ಕಂಥದ್ದಿರುತ್ತೆ. ಲವ್ ಅಲ್ಲಿ, ಪ್ರೀತಿನಲ್ಲಿ ನಾನಾ ವಿಧವಾಗಿರತಕ್ಕಂಥದ್ದಿದೆ. ಅದರಲ್ಲಿ ನೀವು ನೋಡೋದಾದ್ರೆ ಸೌಂದರ್ಯ ಮತ್ತು ಪ್ರೀತಿ ಅಂತಂದ್ರೆ ಮನುಷ್ಯನ ಮಧ್ಯೆ ಪರಸ್ಪರ ಒಂದು ಬಾಂಧವ್ಯ ಚೆನ್ನಾಗಿರತಕ್ಕಂಥದ್ದಿರುತ್ತೆ. ಈ ಸಮಯದಲ್ಲಿ ಕೋಪ ತಾಪ ಮಾಡ್ಕೊಳ್ತಕ್ಕಂಥದ್ದು, ಅವಾಚ್ಯ ಶಬ್ದಗಳನ್ನು ಉಪಯೋಗಿಸ್ತಕ್ಕಂಥದ್ದು, ಈ ನವರಾತ್ರಿಯ ವ್ರತದಲ್ಲಿ ಕೆಟ್ಟ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು, ಒಬ್ಬ ವ್ಯಕ್ತಿಯನ್ನ ಕೆಟ್ಟ ರೀತಿಯಲ್ಲಿ ನೋಡ್ತಕ್ಕಂಥದ್ದು, ಭಾವಿಸ್ತಕ್ಕಂಥದ್ದು ಯಾವುದು ಕೂಡ ಮಾಡಬಾರ್ದು. ಹಾಗಾಗಿ ಒಂದು ಸೌಂದರ್ಯ ಮತ್ತು ಪ್ರೀತಿ. ಮಖದಲ್ಲಿ ನಾನು ಹೇಳಿದೆ, ನೀವು ನವರಾತ್ರಿಯ ವ್ರತಾನುಷ್ಠಾನವನ್ನ ಮಾಡಬೇಕಾದ್ರೆ ನಿಮ್ಮ ಮಖದಲ್ಲಿ ಒಂದು ತೇಜಸ್ಸು ಬರುತ್ತೆ ತಾಯಿ, ಒಂದು ಕಳೆ ಇರುತ್ತೆ ಅಂತ ಹೇಳಿ. ಆ ಸೌಂದರ್ಯವನ್ನ ಜಾಸ್ತಿ ಮಾಡತಕ್ಕಂಥವ್ನು ಶುಕ್ರ.
ಸರಿ. ಹಾಗಾಗಿ ಶುಕ್ರನ ಒಂದು ಆರಾಧನೆ 3ನೇ ದಿನ ಆಯಿತು. 4ನೇ ದಿನ ಸೂರ್ಯ ಪರಮಾತ್ಮನ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಆರಾಧನೆ. ಹಾಗಾಗಿ ಸೂರ್ಯ ಪರಮಾತ್ಮನ ಆರಾಧನೆಯನ್ನು ಮಾಡೋದ್ರಿಂದ ಅವತ್ತಿನ ದಿವಸ ಒಂದು ಆತ್ಮಸ್ಥೈರ್ಯ ಜಾಸ್ತಿ ಆಗುತ್ತೆ. ಇಲ್ಲ, ನಾನು ಮಾಡಬಲ್ಲೆ, ನಾನು ಮಾಡಿ ತೀರಬಲ್ಲೆ, ಏನಾದರೂ ಕೂಡ ಪರವಾಗಿಲ್ಲ, ಬೆಟ್ಟದಷ್ಟು ಸಂಕಷ್ಟ ಬರಲಿ, ಎಲ್ಲವನ್ನೂ ಕೂಡ ನಾನು ತಿದ್ದಿ ಅದೆಲ್ಲವನ್ನೂ ಕೂಡ ನಾನು ಎದುರಿಸಿ ನಾನು ಮುಂದೆ ಬರ್ತೀನಿ ಎಂಬತಕ್ಕಂಥ ಒಂದು ಆಲೋಚನೆ ಸೂರ್ಯ ಪರಮಾತ್ಮನ ಆರಾಧನೆಯನ್ನು ಮಾಡೋದ್ರಿಂದ ಆತ್ಮಸ್ಥೈರ್ಯ ಮತ್ತು ಶಕ್ತಿ ಇದೆರಡೂ ಕೂಡ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ. ಇನ್ನು 5ನೇ ದಿನ ಬುಧಗ್ರಹವನ್ನು ಆರಾಧನೆಯನ್ನು ಮಾಡೋದ್ರಿಂದ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ, ಜ್ಞಾನ ಜಾಸ್ತಿ ಆಗುತ್ತೆ. ಇವತ್ತಿನ ದಿವಸ ಸಣ್ಣ ಮಕ್ಕಳು ತಮಗೆ ಹೇಳ್ತಾ ಇದ್ದೇನೆ, 5ನೇ ದಿನ ತಾವು ಬುಧಗ್ರಹವನ್ನು ಪ್ರಾರ್ಥನೆಯನ್ನು ಮಾಡೋದ್ರಿಂದ, ಬುಧಗ್ರಹದ ಆರಾಧನೆಯನ್ನು ಮಾಡೋದ್ರಿಂದ ಇವತ್ತಿನ ದಿವಸ ನಾನು ಮನೆಯಲ್ಲಿರ್ತಕ್ಕಂಥ ಪೇರೆಂಟ್ಸ್ಗೂ ಕೂಡ ಹೇಳ್ತಾ ಇದ್ದೇನೆ, ಮಕ್ಕಳನ್ನು ಇವತ್ತಿನ ದಿವಸ ಬುಧಗ್ರಹದ ಆರಾಧನೆಯನ್ನು ಮಾಡಿಸೋದ್ರಿಂದ ಎಷ್ಟೋ ಮನೆಯಲ್ಲಿ ವಿದ್ಯಾರ್ಥಿಗಳು ಮಕ್ಕಳಿಗೆ ಪೇರೆಂಟ್ಸ್ಗೆ ಒಂದು ಭಯ ಇರುತ್ತೆ, ನನ್ನ ಮಗ ಓದ್ತಾ ಇಲ್ಲ, ನನ್ನ ಮಗನಿಗೆ ಸ್ವಲ್ಪ ಬುದ್ಧಿಶಕ್ತಿ ಕಡಿಮೆ ಇದೆ, ಅವನಿಗೆ ಒಂದು ಸ್ವಲ್ಪ ಇದು ಏನಂತಾರೆ ಕಾನ್ಸಂಟ್ರೇಷನ್ ಬೇಕು. ಇವತ್ತಿನ ದಿವಸ ಬುಧಗ್ರಹದ ಆರಾಧನೆಯನ್ನು ಮಾಡೋದ್ರಿಂದ, ದೇವಿಯ ಆರಾಧನೆ ಶ್ರದ್ಧೆಯಿಂದ ಮಾಡೋದ್ರಿಂದ ಬುದ್ಧಿ ಜಾಸ್ತಿ ಆಗುತ್ತೆ,